ದಿನದ ಹಾರ್ದಿಕ ಶುಭಾಶಯಗಳು. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ ಡಾಕ್ಟರ್ BC ರಾಯ್ ಅವರ ಜನ್ಮದಿನದಂದು ನಾವು ಆಚರಿಸ್ತಾ ಇದ್ದೇವೆ. ಅದು ಜುಲೈ 1ನೇ ತಾರೀಕು ಆಗಿರುತ್ತೆ. ಕಾಕತಾಳೀಯವಾಗಿ ಅವರ ಸತ್ತ ದಿನ ಕೂಡ ನಮ್ಮನ್ನು ಅಗಲಿ ಹೋದಂಥ ದಿನ ಕೂಡ 1/7/1962. ಅವರು ಬೆಂಗಾಲಿ ಆಗಿದ್ರು ಕೂಡ ಮೊದಲು ಬಿಹಾರದಲ್ಲಿದ್ದರು ಅವ್ರ ತಂದೆ ತಾಯಿ ಜೊತೆಗೆ. ಆಮೇಲೆ ಅವರು ಕಲ್ಕಟ್ಟ ಹತ್ರ ವೆಸ್ಟ್ ಬೆಂಗಾಲ್ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಅಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ BA ಡಿಗ್ರಿ MBBS ಎಲ್ಲ ಮುಗಿಸ್ಕೊಳ್ತಾರೆ. ಅವರು ರಾಜರ ವಂಶದವರಾದರೂ ಕೂಡ ಅವರು ಯಾವತ್ತೂ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ತಮ್ಮ ಜೀವನವನ್ನು ಎಲ್ಲ ಸಕಲ ಸೌಲಭ್ಯಗಳಿದ್ದರೂ ಕೂಡ ಅದನ್ನು ಅನುಭವಿಸದೆ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡಿದ್ದರಿಂದ ಅವರನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರ ಜೀವನ ಯಾವತ್ತೂ ಹೂವಿನ ಹಾಸಿಗೆ ಆಗಿರಲಿಲ್ಲ. MBBS ಮುಗಿದ ತಕ್ಷಣ ಅವರು ಲಂಡನ್ಗೆ ಹೋಗ್ತಾರೆ FRCS MRCP ಮಾಡೋದಕ್ಕೋಸ್ಕರ. ಅಲ್ಲಿ ಅವರು 13 ಸಲ ಪ್ರಯತ್ನ ಮಾಡ್ತಾರೆ ಕಾಲೇಜ್ ಸೇರ್ಕೊಳ್ಳೋದಕ್ಕೆ. ಅವರಿಗೆ 108 ವಿಘ್ನಗಳನ್ನು ಬರ್ತವೆ. ಮೊದಲೇ ಭಾರತೀಯರನ್ನ ಕಂಡ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಆಗೋದಿಲ್ಲ. ಅಂಥದ್ರಲ್ಲಿ ಅವರಿಗೆ ತುಂಬ ಕಿರುಕುಳ ಕೊಡ್ತಾರೆ. ಕೊನೆಗೆ 13ನೇ ಸಲ ಅವರು ಪ್ರಯತ್ನ ಪಟ್ಟಾಗ ಕಾಲೇಜಿಗೆ ಅಡ್ಮಿಷನ್ ಸಿಗ್ತದೆ. ಅವರು 1.5 ವರ್ಷ 2 ವರ್ಷದ ಒಳಗಡೆ FRCS MRCP ಮಾಡಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. FRCS MRCP ಆ ಟೈಮಲ್ಲಿ ಮಾಡಿದ ಜನಕ್ಕೆ ತುಂಬ ದುಡ್ಡು ಗಳಿಸುವಂಥ ಅವಕಾಶ ಇತ್ತು. ಆದರೆ ಅವರ ದೇಶಭಕ್ತಿ ಅನ್ನೋದು ಯಾವಾಗಲೂ ಭಾರತದ ಕಡೆಗೆ ಸೆಳೀತಾ ಇತ್ತು. ಅದಕ್ಕೋಸ್ಕರ ಅವರು ಭಾರತಕ್ಕೆ ಮರಳಿ ಬಂದರು. ಆ ಟೈಮಲ್ಲಿ ಸ್ವಾತಂತ್ರ್ಯ ಚಳವಳಿ ದಂಡಿ ಯಾತ್ರೆ ಇದ್ದುದರಿಂದ ಅದರಲ್ಲಿ ಭಾಗಿಯಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ MLA ಆಗಿ ಒಂದು ವಿಧಾನಸಭಾ ಸದಸ್ಯರಾಗಿ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಅವರು ಬಡವರಿಗೋಸ್ಕರ ಉಚಿತ ಆಸ್ಪತ್ರೆ, ಉಚಿತ ಶಾಲೆಗಳು, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಸಂಚಾರ ವ್ಯವಸ್ಥೆ ಆಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಅವರನ್ನು ಕಂಡ ಹೈಕಮಾಂಡ್ ಏನಿತ್ತು ಅವ್ರನ್ನ ಒಂದು ಪ್ರತಿಷ್ಠಿತ AICC ಕೌನ್ಸಿಲ್ ಮೆಂಬರ್ನಾಗಿ ನೇಮಿಸ್ತಾರೆ. ಅದಾದ ಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಾರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟಿಂದ. ಅದಾದ ನಂತರ ಅವರು ಅತಿ ದೊಡ್ಡ ರಾಜ್ಯವಾದ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳಕ್ಕೆ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ. ಅವರ ಸಾವಿನವರೆಗೂ 1962ವರೆಗೂ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುತ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ದಿನ ಅವರು ಪ್ರಾಕ್ಟೀಸ್ ಮಾಡಿ ಅವರ ಆದ್ಮೇಲೆ ನಾವು ಮಾಡ್ಕೊಳ್ತಿದ್ವಿ. ಅಂತಂದರೆ ಎಲ್ಲದಕ್ಕೂ ಟೈಮ್ ಇರುತ್ತೆ, ನಾವು ಮನಸ್ಸು ಮಾಡಬೇಕು. ಸೊ ನಾವು ಹಾಗೆ ಒಂದು ಎಥಿಕಲ್ ಪ್ರಾಕ್ಟೀಸನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡೋದಕ್ಕೆ ನಾವು ಒಂದು ಪ್ರೇರಣೆಯನ್ನು ತಗೊಳ್ಳಿಕ್ಕೋಸ್ಕರ ದಿನಾಚರಣೆಯನ್ನು ಮಾಡೋದು ಅಂತ ನಾನು ಭಾವಿಸಿದ್ದೇನೆ. Every day we are working. Morning we got up with a phone call. We go to bed with a phone call. No rest, no proper timings for food, no social life, no family life, and nothing dedicated to all ourselves. So because of this, we are under tremendous mental stress. We invite disease by this. Many of us have become hypertensive, not because of the age, because of the stressful work. As Dr. Manjunath sir told, when we were house surgeons, when we started our practice, when we joined the government service during 1990s, and when we compare those days with the present day, it's entirely different. When you step out of your house and when you enter the hospital, you are under stress. ಕೋವಿಡ್ ಟೈಮಲ್ಲಂತೂ ನಾವೆಲ್ಲ ನೆನೆಸ್ಕೋಬೇಕು. ಭಾಳಷ್ಟು ಡಾಕ್ಟರ್ಸ್ಗೂ ಲೈಫ್ ರಿಸ್ಕ್ ಮಾಡಿ ಪೇಷಂಟ್ಸ್ ಬೆಟರ್ಮೆಂಟ್ಗೆ ಅವರೆಲ್ಲರೂ ಶ್ರಮಿಸಿದ್ದಾರೆ. ಸೊ ಈ ಕೊರೋನಾ ಅನ್ನೋದೇ ಹೊಸ ಒಂದು ಕಾಯಿಲೆ ಇತ್ತು. ಅಂಥ ಟೈಮಲ್ಲಿ ಕೂಡ ಎಲ್ಲರೂ ಕೂಡ ಅವರು ಟೈಮು
ಎಲ್ಲ ಬಿಟ್ಬಿಟ್ಟು ಅವರು ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಐಸೋಲೇಟೆಡ್ ಆಗಿ ಬಿಟ್ಬಿಟ್ಟು ಎಲ್ಲರೂ ಶ್ರಮಿಸಿದ್ದಾರೆ. ಈವನ್ ಡಾಕ್ಟರ್ಸ್ ಜೊತೆಗೆ ಬೇರೆ ನರ್ಸ್ ಸ್ಟಾಫ್ ಆಗಿರ್ಬೋದು, ಎಲ್ಲ ಸ್ಟಾಫ್ಸ್ ಆಗಿರ್ಬೋದು, ಎಲ್ಲ ಮೆಡಿಕಲ್ ಸ್ಟಾಫ್, ಹೆಲ್ತ್ ವರ್ಕರ್ಸ್ ಎಲ್ಲರೂ ಕೂಡ ಫ್ರಂಟ್ ಲೈನಲ್ಲಿ ಇದ್ಬಿಟ್ಟು ಭಾಳಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಮತ್ತೆ ನಾವು ನಾರ್ಮಲ್ಸಿಗೆ ಈಗ ಮತ್ತೆ ಪ್ರಪಂಚ ಎಲ್ಲ ಬರ್ತಾ ಇದೆ. ಅದರಲ್ಲಿ ಇಂಡಿಯಾ ಕೂಡ ಭಾಳಷ್ಟು ಕೊರೋನಾನ ಜಯಿಸಿ ಮುಂದೆ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಈ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಕೊಡೋದೇ ಹೆಲ್ತ್ ರಿಲೇಟೆಡ್ ಹೆಲ್ತ್ ಲೈನ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಆಗಿ, ವಾರಿಯರ್ಸ್ ಆಗಿ ಫೈಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಡಾಕ್ಟರ್ಸು ಹ್ಯುಮ್ಯಾನಿಟಿಗಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಮತ್ತೊಮ್ಮೆ ಎಲ್ಲ ಡಾಕ್ಟರ್ಸ್ಗೆ ನಾನು ವೈದ್ಯರ ದಿನಾಚರಣೆ ಶುಭಾಶಯ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಬ್ಬ ವೈದ್ಯ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಮೆಡಿಸಿನ್ ಕೂಡ ಬಹಳ ಪ್ರಮುಖ ರೋಲ್ ಪ್ಲೇ ಮಾಡುತ್ತೆ. ಇವತ್ತಿನ ದಿನಗಳಲ್ಲಿ ಈ ಮೆಡಿಕಲ್ ಎಮರ್ಜೆನ್ಸಿ ಅನ್ನೋದು ಹೇಳಿ ಬರೋಲ್ಲ. ಸಡನ್ ಆಗಿ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದು ಹೋಗ್ತಾನೆ, ಕುಸಿತಾನೆ, ಫೋನ್ ಬರುತ್ತೆ ನಮ್ಮ ಯಾರಿಗೋ ಒಬ್ಬರಿಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಈ ತರ ಪರಿಸ್ಥಿತಿಗಳಲ್ಲಿ ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿಗಳು ಬಂದಾಗ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬೋದು, ಎಂಥ ದೊಡ್ಡವನಾಗಿರ್ಬೋದು, ಕೈಯಲ್ಲಿ ಜೇಬಲ್ಲಿ ದುಡ್ಡೇ ಇರಲ್ಲ. ಸೊ ಅಂತವರಿಗೆ ಒಂದು ವರದಾನ ಅಂದ್ರೆ ಈ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಅಂತ ಹೇಳ್ಬೋದು. ಸೊ ಕೇಂದ್ರ ಸರ್ಕಾರ ಒಂದು ಉತ್ತಮ ಯೋಜನೆಯನ್ನು ತಂದಿದೆ, ಮಹತ್ವಾಕಾಂಕ್ಷಿ ಯೋಜನೆ. ಅದೇನಂದ್ರೆ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಂತ ಹೇಳ್ಬಿಟ್ಟು. ಇದರಿಂದ ಕಳೆದ 9-10 ವರ್ಷಗಳಲ್ಲೇ ಸುಮಾರು ಸಾಮಾನ್ಯ ಜನರ ಏನಂತಾರೆ ದುಡ್ಡನ್ನು ಸುಮಾರು 25,000 ಕೋಟಿಯಷ್ಟು ದುಡ್ಡು ಉಳಿತಾಯ ಆಗಿದೆ. ಇಲ್ಲಿ ನಾರ್ಮಲ್ ಮೆಡಿಕಲ್ ಶಾಪ್ ಅಲ್ಲಿ MRP ಬೆಲೆಗೆ ಸಿಕ್ಕಿದ್ರೆ ಮೆಡಿಸಿನ್ಸ್ ಇಲ್ಲಿ 50% ಇಂದ 9%, 90% ವರೆಗೆ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಕ್ವಾಲಿಟಿ ಕೂಡ ಸೇಮ್ ಇರುತ್ತೆ. ಒಂದೇ ಮಾರ್ಕೆಟಿಂಗ್ ಮಾಡುವಂತ ಪ್ರೈವೇಟ್ ಮೆಡಿಕಲ್ ಶಾಪ್ಸ್ ಗಳಲ್ಲಿ ಏನಾಗುತ್ತೆ, ಅಲ್ಲಿ ಬ್ರ್ಯಾಂಡಿಂಗ್ ಇರುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಇರುತ್ತೆ, ಪ್ರಮೋಷನಲ್ ಕಾಸ್ಟ್ ಅಂತ ಅದು ಇದಂತ ಮಾಡುತ್ತೆ. ಇಲ್ಲಿ ಯಾವುದೇ ಬ್ರ್ಯಾಂಡಿಂಗ್ ಇರೋದಿಲ್ಲ. ಅದರಿಂದ ಈ ಕಾಸ್ಟ್ ಕೂಡ ಬಹಳ ಕಡಿಮೆ ಸಿಗುತ್ತೆ. ಕ್ವಾಲಿಟಿ ಬಗ್ಗೆ ಯಾರು ಚಿಂತೆ ಮಾಡ್ದಂಗೆ ಕ್ವಾಲಿಟಿ ಗೌರ್ಮೆಂಟ್ ಇದಕ್ಕೆ ಗ್ಯಾರಂಟಿ ಕೊಡ್ತಾ ಇದೆ. ಸೊ ಅದರಿಂದ ಎಲ್ಲ ಡಾಕ್ಟರ್ಸ್ ನಾವು ರಿಕ್ವೆಸ್ಟ್ ಏನಂದ್ರೆ ಈ ಜನೌಷಧಿ ಅನ್ನೋ ಒಂದು ಒಳ್ಳೆ ಸ್ಕೀಮ್ ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರಲ್ಲಿ ತಗೊಂಡೋಗ್ಬೇಕು. ಈ ಇತ್ತೀಚಿನ ದುಬಾರಿ ದುನಿಯಾದಲ್ಲಿ ಬಹಳ ಕಷ್ಟ ಆಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಮಾಡೋದು. ಅದರಿಂದ ನಾವೆಲ್ಲರೂ ಕೂಡ ಈ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅವ್ನ ಆಘಾತಕ್ಕೊಳಗಾಗಿರ್ತಾರೆ ಪೇಷಂಟ್ಸ್. ಅದರಲ್ಲಿ ಮತ್ತೆ ಆರ್ಥಿಕ ಹೊರೆ ಅಂದ್ರೆ ಅವ್ರು ಇನ್ನೂ ಒಂದು ತರ ಮೆಂಟಲ್ ಇದರಲ್ಲಿ ಇರ್ತಾರೆ. ಸೊ ನಾವೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಯೋಜನೆ, ಈವನ್ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ಸನ್ಮಾನ್ಯ ಶ್ರೀ ಮೋದಿ ಅವರು ಕೂಡ ಈ ಯೋಜನೆಯಿಂದ ಮುಂದಿನ ಅವರು ಗುರಿ ಉಟ್ಕೊಂಡಿದ್ದಾರೆ. 25,000 ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಮಾಡಬೇಕಂತ ಒಂದು ಮಹತ್ವಾಕಾಂಕ್ಷಿ ಗುರಿಯನ್ನು ಕೂಡ ಅವರು ಹೊಂದಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸಾಥ್ ನೀಡೋಣ. ಈ ಔಷಧಿಗಳ ಬಗ್ಗೆ ಮೊದಲು ಈ ಔಷಧಿಗಳು ಸ್ಟಾರ್ಟ್ ಆದಾಗ ಕೇವಲ 300-400 ಔಷಧಿಗಳು ಮಾತ್ರ ಸಿಗ್ತಾ ಇತ್ತು. ಇವತ್ತು 2,000ಕ್ಕೂ ಮೇಲ್ಪಟ್ಟ ಔಷಧಿಗಳು ಈ ಜನೌಷಧಿ ಕೇಂದ್ರದಿಂದ ಸಿಗ್ತಾ ಇದೆ. ಸೊ ಬಳ್ಳಾರಿಯಲ್ಲಿ ಕೂಡ 4-5 ಕಡೆ ಕೇಂದ್ರಗಳಿದೆ. ಬಳ್ಳಾರಿ ಜೊತೆಗೆ ಬಳ್ಳಾರಿ ತಾಲೂಕಲ್ಲಿ ಬೇರೆ ಬೇರೆ ಕಡೆ ಕೂಡ ಜನೌಷಧಿ ಕೇಂದ್ರಗಳು ಇವತ್ತು ಬಹಳ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಪ್ರೈವೇಟ್ ಶಾಪು ಕಮ್ಮಿ ಇಲ್ದಂಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇಂಥ ಒಂದು ಯೋಜನೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಕಡಿಮೆ ಆಗ್ಬೋದು. ಸೊ ನಮ್ಗೆಲ್ಲರಿಗೂ ಆರ್ಥಿಕ ಹೊರೆ ಹಾಕ್ಬಾರ್ದು. ಆರೋಗ್ಯ ಅಂದ್ರೆ ಯಾರು ಕೂಡ ಹೆದರೋದಾಗೆ ಅವರೆಲ್ಲರೂ ಕೂಡ ಒಂದು ಆಸ್ಪತ್ರೆಗೆ ಹೋದ್ರೆ ನನಗೆ ಇಷ್ಟು ಬಿಲ್ ಆಗಲ್ಲ, ನನಗೆ ಕಡಿಮೆ ರೇಟಲ್ಲೇ ನಾನು ಎಲ್ಲ ಗುಣಮುಖಾಗಿ ಬರ್ಬೋದು ಅಂತ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಶ್ರಮಿಸೋಣ ಅಂತ ನಾನು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ ಶುಗರ್ BP ಅನ್ನೋದು ಬಹಳ ಕಾಮನ್ ಆಗ್ತಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹಾರ್ಟ್, ಶುಗರ್, BP ಕಾಯಿಲೆಗಳು ಬರ್ತಾ ಇದೆ. ಒಳ್ಳೆ ಮೆಡಿಸಿನ್ಸ್ ಕಡಿಮೆ ದರಗೆ ಈ ಜನೌಷಧಿ ಕೇಂದ್ರ ಸಿಗ್ತಾ ಇದೆ. ಗ್ಲೂಕೋಮೀಟರ್ ಆಗ್ಬೋದು, ಈ ಗ್ಲಿಂಪರೆಟ್ ಟ್ಯಾಬ್ಲೆಟ್ಸ್ ಆಗ್ಬೋದು, ಎಲ್ಲ ಕೂಡ ಬಹಳ ಕಡಿಮೆ ರೇಟ್ಗೆ ಇದೆ. ಸೊ ನೀವೆಲ್ಲರೂ ಕೂಡ ಬರುವ ಪೇಷಂಟ್ಸ್ ಆಗ್ಬೋದು, ಎಲ್ಲರಿಗೂ ನಾನೆಲ್ಲ ಡಾಕ್ಟರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಒಳ್ಳೆ ಮೆಡಿಸಿನ್ಸ್ ಇದೆ, ಎಲ್ಲ ರಿಯಾಯಿತಿ ದರದಲ್ಲೇ ಸಿಗ್ತಾ ಇದೆ. ನಾವು ಎಲ್ಲ ಡಾಕ್ಟರ್ಸ್ ಕೂಡ ಇದನ್ನ ಪ್ರಿಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ಮತ್ತೊಮ್ಮೆ ಇಲ್ಲಿರೋ ಎಲ್ಲ ವೈದ್ಯರಿಗೆ ಮತ್ತೆಲ್ಲ ಮುಖ್ಯಸ್ಥರಿಗೆ ನಾನು ಎಲ್ಲರಿಗೂ ಈ ಕಾರ್ಯಕ್ರಮ ಬಂದಿರೋ ನಿಮ್ಮೆಲ್ಲರಿಗೂ ಭಾರತೀಯ ಜನೌಷಧಿ ಕೇಂದ್ರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಮಾಡ್ತೀನಿ. General physician Dr. Vidhan Chandra Roy, proudly known as Dr. B.C. Roy. His contributions to the field of medicine and public health are etched in our history. Dr. B.C. Roy was an eminent physician and a renowned political leader. Dr. Roy was Chief Minister of West Bengal for 14 years and he also served as a Union Minister of Health. For his contributions, Dr. Roy was awarded with knighthood in 1934, Bharat Ratna and Padma Vibhushan posthumously in 1961. Dr. Roy's exemplary life continues to inspire us to serve
to strive for excellence in healthcare and to uphold the highest standards of ethical medical practice.